ಇನ್ನು ಹಾಸನ ಕ್ಷೇತ್ರದ ಗ್ರಾಮಗಳಲ್ಲಿ ಭವಾನಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಬುಸ್ತೇನಹಳ್ಳಿ ಮಾಸ್ತಿಯಮ್ಮ ದೇಗುಲದಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಟಿಕೆಟ್ ಸಿಗುವಂತ ವಿಶ್ವಾಸದಲ್ಲಿ ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಈಗ ಹಂಗ ನೋಡಕ್ ಹೋದ್ರೆ ಟಿಕೆಟ್ ಚರ್ಚೆ ಬಗ್ಗೆ ಏನು ತಲೆ ಕೆಡಿಸ್ಕೊಂಡೇ ಇಲ್ಲ. ಭವಾನಿ ರೇವಣ್ಣ ಅವರು ತಮ್ಮ ಪಾಡಿಗೆ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ, ಜನರ ಹತ್ರ ಹೋಗ್ತಾ ಇದ್ದಾರೆ. ಬಹುಶಃ ನಾನೇ ಅಭ್ಯರ್ಥಿ ಅಂತ ಇವತ್ತಿಗೂ ಅವ್ರು ಹೇಳ್ಕೊಳ್ತಿದ್ದಾರೆ ಅಂತ ಕಾಣಿಸುತ್ತೆ. ಜನರ ಹತ್ರ ಹೋಗಿ ಎಂದಿನಂತೆ ಕ್ಷೇತ್ರದ ಜನರನ್ನ ಭೇಟಿ ಮಾಡ್ತಾ ಇದ್ದಾರೆ. ಗ್ರಾಮಗಳ ಪ್ರವಾಸದ ಮೂಲಕ ಜನ ಸಂಪರ್ಕವನ್ನ ಅವರು ಮುಂದುವರಿಸ್ತಾ ಇದ್ದಾರೆ ಅನ್ನೋದಂತೂ ಈ ವಿಜುವಲ್ಸ್ ಮುಖಾಂತರನೇ ಸ್ಪಷ್ಟವಾಗ್ತಾ ಇದೆ. ಇದು ಇವತ್ತಿನ ವಿಜುವಲ್ಸ್. ಹಾಸನ ಕ್ಷೇತ್ರದ ಗ್ರಾಮಗಳಲ್ಲಿ ಭವಾನಿ ರೌಂಡ್ಸ್ ಆಗ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಭವಾನಿ ರೇವಣ್ಣ ಯಾವಾಗ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ನಿಂತ್ಕೊಳ್ತೀನಿ, ಸೆಕೆಂಡ್ ಲಿಸ್ಟ್ ನನ್ನ ಹೆಸರು ಇರುತ್ತೆ ಅಂತ ಅನೌನ್ಸ್ ಮಾಡ್ಕೊಂಡ್ಬಿಟ್ರು. ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಇಂದ ಎಲ್ಲವೂ ಸರಿ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಈಗ ದೇವೇಗೌಡರು ಮಧ್ಯಪ್ರವೇಶ ಯಾವಾಗ ಆಗಬಹುದು? ಶರ್ಮಿತಾ ಶೆಟ್ಟಿ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಭವಾನಿಯವರು ನಾನು ಸ್ಪರ್ಧಾಕಾಂಕ್ಷಿ ಅಂತ ಹೇಳಿದ ಮರುಗಳಿಗೆಯಿಂದಲೇ ಎಲ್ಲೊಂದು ಕಡೆ ದೇವೇಗೌಡರ ಕುಟುಂಬದಲ್ಲಿ ಒಂದಷ್ಟು ಸಾಮರಸ್ಯಕ್ಕೆ ಧಕ್ಕೆ ಉಂಟಾಗಿರುವಂಥದ್ದು. ಒಂದು ಕಡೆ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟರು. ಮತ್ತೊಂದು ಕಡೆ JDSನ ಮೊದಲ ಪಟ್ಟಿ ಅನೌನ್ಸ್ ಆದ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಯಾವುದೇ ಕ್ಷೇತ್ರದಲ್ಲೂ ಕೂಡ ಯಾರ್ದೋ ಹೆಸರನ್ನು ಕೂಡ ಅನೌನ್ಸ್ ಮಾಡಿರಲಿಲ್ಲ. ಇದರ ಬೆನ್ನಲ್ಲೇ ಇದೀಗ ದಿಢೀರ್ನೆ ಭವಾನಿ ರೇವಣ್ಣರವರು ನಾನು ಹಾಸನ ಕ್ಷೇತ್ರದ ಅಭ್ಯರ್ಥಿ ಅಂತೇಳಿ ಘೋಷಣೆಯನ್ನು ಮಾಡ್ಕೊಂಡಿರುವಂಥದ್ದು. ಘೋಷಣೆ ಮಾಡಿಕೊಂಡ ಮರುದಿನದಲ್ಲೇ ಹಾಸನದ ಮಾಜಿ ಶಾಸಕರಾಗಿರ್ತಕ್ಕಂಥ ದಿವಂಗತ HS ಪ್ರಕಾಶ್ ರವರ ಪುತ್ರ HB ಸೂರಜ್ ರವರು ಎಲ್ಲ ಒಂದು ಕಡೆ ನಾನು ಕೂಡ ಆಕಾಂಕ್ಷಿ, ಈಗಾಗಲೇ ಕುಮಾರಸ್ವಾಮಿ ಅವರು ನನಗೆ ಟಿಕೆಟ್ ಅನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳುವ ಮುಖಾಂತರ ಒಂದಷ್ಟು ಬೆಂಬಲಿಗರ ಸಭೆಯನ್ನು ಕೂಡ ನಡೆಸಿದ್ರು. ಈ ಎಲ್ಲದರ ನಡುವೆ ಮತ್ತಷ್ಟು ಗೊಂದಲ ಏರ್ಪಡ್ತು. ಮತ್ತೊಂದು ಕಡೆ ಪಂಚರತ್ನ ಯಾತ್ರೆಯಲ್ಲಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು JDSನ ಕಾರ್ಯಕರ್ತನ ನಿಲ್ಲಿಸ್ತೀವಿ ಅನ್ನೋ ಮುಖಾಂತರ ಮತ್ತೊಮ್ಮೆ ಎಲ್ಲ ಒಂದು ಕಡೆ HD ರೇವಣ್ಣ ಮತ್ತು ಅವರ ಕುಟುಂಬಕ್ಕೆ ಪರೋಕ್ಷವಾಗಿ ಟಾಂಗ್ ಅನ್ನು ಕೊಟ್ಟರು. ಈ ಎಲ್ಲದರ ನಡುವೆ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರ ಟಿಕೆಟ್ ವಿಚಾರದಲ್ಲಿ ಒಂದು ಕಡೆ ದೇವೇಗೌಡರ ಕುಟುಂಬ, ಮತ್ತೊಂದು ಕಡೆ ಸೂರಜ್ ಕಡೆಯವರು, ಈ ಎಲ್ಲದರ ನಡುವೆ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು. ಒಂದು ವೇಳೆ HD ಕುಮಾರಸ್ವಾಮಿ ಅವರು ಭವಾನಿ ರೇವಣ್ಣರವರ ಟಿಕೆಟ್ ಅನ್ನ ಕೊಡದೇ ಇದ್ರೆ, ಘೋಷಣೆಯನ್ನ ಮಾಡದೇ ಇದ್ರೆ ಅಥವಾ ಸಾಮಾನ್ಯ ಕಾರ್ಯಕರ್ತನಿಗೆ ಕುತೂಹಲ ಇರೋದು, ಕುಮಾರಸ್ವಾಮಿ ಅವರು ಪದೇ ಪದೇ ಸಾಮಾನ್ಯ ಕಾರ್ಯಕರ್ತನಿಗೆ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅಂತ ಹೇಳ್ತಿರೋದು. ಇಷ್ಟೆಲ್ಲ ಚರ್ಚೆ ನಡೀತಾ ಇರುವಾಗಲೇ ಭವಾನಿ ರೇವಣ್ಣ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲೇ ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಡ್ತಿದ್ದಾರೆ, ಜನಸಂಪರ್ಕ ಇಟ್ಕೊಳ್ತಿದ್ದಾರೆ. ಅವ್ರು ಪಟ್ಟಂತೂ ಬಿಡ್ತಾ ಇಲ್ಲ, ಹಿಂದೆ ಸರಿತಾ ಇಲ್ಲ. ಅಕಸ್ಮಾತ್ ಹಾಸನ ಅಲ್ಲ ಅರಕಲಗೂಡು ಅಂತಾನೂ ಒಂದು ಇನ್ಫಾರ್ಮೇಶನ್ ಏನ್ ಸಿಕ್ಕಿತ್ತು, ಕ್ಷೇತ್ರ ಬದಲಾವಣೆ ಮಾಡಿ ಟಿಕೆಟ್ ಕೊಟ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರ ಭವಾನಿ ರೇವಣ್ಣ? ದೊಡ್ಡಗೌಡ್ರು ಹೇಳಿದ್ರೆ ಶರ್ಮಿತಾ ಶೆಟ್ಟಿ, ಇದೀಗ ಮಾಜಿ ಪ್ರಧಾನಿ HD ದೇವೇಗೌಡರು ರಂಗ ಪ್ರವೇಶ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಭವಾನಿ ಸ್ಪರ್ಧೆಯ ಹೇಳಿಕೆ ಮತ್ತು ಕುಮಾರಸ್ವಾಮಿಯವರ ಹೇಳಿಕೆ ಒಂದಷ್ಟು ದ್ವಂದ್ವ ಇರತಕ್ಕಂಥದ್ದು, ಇದು ಕುಟುಂಬದ ಸಾಮರಸ್ಯಕ್ಕೆ ಧಕ್ಕೆ ಉಂಟು ಮಾಡುವ ಕಾರಣಕ್ಕಾಗಿ ಮಾಜಿ ಪ್ರಧಾನಿ HD ದೇವೇಗೌಡರು ಇದೀಗ ಎಂಟ್ರಿ ಆಗಿರುವಂಥದ್ದು. ಸದ್ಯದಲ್ಲೇ HD ಕುಮಾರಸ್ವಾಮಿಯವರ ಪಂಚರತ್ನ ಯಾತ್ರೆ ಮುಗಿದ ಬಳಿಕ ಅವರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ನಂತರ ಭವಾನಿ ರೇವಣ್ಣ ಜೊತೆ ಮಾತುಕತೆ ನಡೆಸಲಿದ್ದಾರೆ. ನಂತರ ಸೂರಜ್ ಜೊತೆನೂ ಕೂಡ ಮಾತುಕತೆ ನಡೆಸಲಿದ್ದಾರೆ. ಮತ್ತು ಆ ಭಾಗದ ಕಾರ್ಯಕರ್ತರು ಮತ್ತು ನಾಯಕರೊಂದಿಗೆ ಕೂಡ ಮಾಜಿ ಪ್ರಧಾನಿ HD ದೇವೇಗೌಡರು ಮಾತುಕತೆ ನಡೆಸಿದ್ದಾರೆ. ನಂತರ ಕಾರ್ಯಕರ್ತರು ನಾಯಕರ ಅಭಿಪ್ರಾಯವನ್ನು ಪಡೆದು ಟಿಕೆಟ್ ಅನ್ನು ಘೋಷಣೆ ಮಾಡಲಿದ್ದಾರೆ. ಒಂದು ವೇಳೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಿ ಅಂತ ಹೇಳಿದ್ರೆ ಕುಟುಂಬದ ನಡುವೆ ಬಿರುಕುಂಟಾಗುತ್ತೆ. ಎಲ್ಲೊಂದು ಕಡೆ ಇದು ಮುಂದಿನ ದಿನಗಳಲ್ಲಿ ಕುಟುಂಬದ ಸಾಮರಸ್ಯಕ್ಕೆ ಕೂಡ ದೊಡ್ಡ ಧಕ್ಕೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ಈಗಾಗಲೇ ಇನ್ನೋರ್ವ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಸೂರಜ್ HS ರವರು ನಾನು ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ಸ್ವಾಗತ ಮಾಡ್ತೀನಿ, ಅವ್ರಿಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಮನಸಾರ ಕೆಲಸ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಮತ್ತು ನನಗೂ ಟಿಕೆಟ್ ಕೊಟ್ಟರು ಕೂಡ ಭವಾನಿ ರೇವಣ್ಣ ಅವರು ಕೂಡ ಕೆಲಸ ಮಾಡ್ತಾರೆ ಅನ್ನೋ ಮುಖಾಂತರ ಒಂದಷ್ಟು ಟಿಕೆಟ್ ಇರತಕ್ಕಂಥ ಗೊಂದಲದ ನಡುವೆ ಕೂಡ ಒಂದು ವೇಳೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದ್ರೆ ಕೂಡ ನಾನು ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಯಾಕಂತ ಹೇಳಿದ್ರೆ ದೇವೇಗೌಡರ ಕುಟುಂಬ ಅವರ ತಂದೆ HS ಪ್ರಕಾಶ್ ಅವರಿಗೆ 4 ಬಾರಿ ಅವರನ್ನ ಗೆಲ್ಲಿಸಲಿಕ್ಕೆ ಕಾರಣಕರ್ತ ಆಗಿರುವಂಥದ್ದು. ಇದರ ಬೆನ್ನಲ್ಲೇ ಭವಾನಿಯವರು ಪ್ರೀತಮ್ ಗೌಡರಿಗೆ ಪ್ರಬಲ ಅಭ್ಯರ್ಥಿ ಅಂತೇಳಿ ಬಿಂಬನೆ ಆಗಿರುವಂಥದ್ದು. ಇದೆಲ್ಲದರ ನಡುವೆ ಕೂಡ ಭವಾನಿ ರೇವಣ್ಣ ಅವರೇ ಘೋಷಣೆ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಇದು ರೇವಣ್ಣ ಮತ್ತು HD ಕುಮಾರಸ್ವಾಮಿ ನಡುವಿನ ಬಾಂಧವ್ಯದ ವಿಚಾರ. ಹಾಗಾಗಿ ಒಂದು ವೇಳೆ ಭವಾನಿ ರೇವಣ್ಣ ಟಿಕೆಟ್ ಕೊಡಲಿಲ್ಲ ಅಂದ್ರೆ ದೇವೇಗೌಡರ ಕುಟುಂಬದ ನಡುವೆ ದೊಡ್ಡ ಮಟ್ಟದ ಬಿರುಕುಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಕುಟುಂಬದ ಹಿತದೃಷ್ಟಿಯಿಂದ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಘೋಷಣೆ ಮಾಡೋ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳಲಾಗ್ತಿದೆ. ಒಟ್ಟಾರೆ HD ದೇವೇಗೌಡರ ಅಂಗಳದಲ್ಲಿ ಈಗ ಚೆಂಡು ಇರತಕ್ಕಂಥದ್ದು. HD ದೇವೇಗೌಡರು ತಮ್ಮ ಸೊಸೆ ಭವಾನಿ ರೇವಣ್ಣ ಅವರಿಗೆ ಹಾಸನ ಕ್ಷೇತ್ರ ಟಿಕೆಟ್ ಅನ್ನು ಕೊಡ್ತಾರಾ ಅಥವಾ ಮಾಜಿ ಶಾಸಕ ದಿವಂಗತ HS ಪ್ರಕಾಶ್ ರವರ ಪುತ್ರ HP ಸೂರಜ್ ಅವರಿಗೆ ಟಿಕೆಟ್ ಕೊಡ್ತಾರ ಎಂದು ಸದ್ಯದ ಕುತೂಹಲ ಅಂತಲೇ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.